ಏಯ್ ಹೆಂಗಿದೆ ಆರಾಮ? ನಾನು ಅಲ್ಲಿ ನಿಂತಿದ್ದೆ ನೋಡಿ ಬಂದೆ. ನಾನು ಹೆಂಗಿದೆ ಆರಾಮದಿ? ನಾನು ಸತೀಶ್ ನಿಮ್ ಜೊತೆ ಓದಿದ್ದಲ್ಲ ಸ್ಕೂಲ್ನಾಗ. ಯಾವ ಊರು? ರಾಣಿಬೆನ್ನೂರ. ಏಯ್ ಸತೀಶ, ಎಷ್ಟು ವರ್ಷ ಆದ್ಮೇಲೆ ಸಿಕ್ಕಿದೆ ಕೊಡ, ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಮತ್ತೆ ಹೆಂಗಿದ್ಯಾ? ನಾನಲ್ಲ. ಏ ಸುಮ್ನೆ ನೀನು. ನಾನಲ್ಲ. ಏಯ್ ಕಳ್ಳ. ಏಯ್ ನೀನ ನನ್ಗೆ ಗೊತ್ತೈತೆ. ನೀನು ಸ್ಕೂಲಿಂದ ನನ್ ರಬ್ಬರ್ ಪೆನ್ಸಿಲ್ ಡಬ್ಬಾಲೆ ಎತ್ಕೊಂಡು ಓಡ್ ಬಂದ್ಬಿಟ್ಟಿದೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಬಿಟ್ಟು. ಏ ನೀನೇ ನನ್ಗೆ ಗೊತ್ತಿದೆ. ನಂದು ಬೇರೆ ಊರು, ನೀನ್ ಹೇಳೋ ಊರು ಯಾವ್ದಲ್ಲ. ಏ ರಾಜೇಶ್ ನೋಡಿ ಈ ತರ ಎಲ್ಲ ಮಾತಾಡ. ನನ್ ಕಣ್ಣಿಡ ಸಿಟ್ಟು ಬರಂಗ್ ಮಾಡ್ಬೇಡ್ರಿ. ನನ್ಗಿಲ್ಲಿ ಮಾರ್ಕೊಳಗೆ ಕಣ್ಣು ಹಿಡಿತೀನಿ ನಾನು. ರಾಜೇಶ್ ನಿಜ ಹಿಂಗ್ ಮಾಡಬೇಡ ನೀನು. ನಾವಲ್ಲ ಅಂದ್ರೆ ಕೇಳಕ್ ಅರ್ಥ ಆಗ್ತಿಲ್ಲ ಗುರು. ನನ್ ಕ್ಲಾಸ್ ಮೇಟ್ ಗುರು. ಏ ಆಟ ಆಡ್ಬೇಡ ನೀವು, ಸುಮ್ನೆ ಜ್ಞಾಪಿಸ್ಕೊ ಒಂದ್ಸತಿ. ಟೀಚರ್ ಏನ್ ಹೇಳಿದ್ರು ಒಂದ್ಸತಿ? ಗೊಣ್ಣೆ ಒರ್ಸ್ಕೋ, ಬಟ್ಟೆ ಕಟ್ಕೊಂಡ್ರಿ. ಇವಾಗ್ಲೂ ನೀನ್ ಟವಲ್. ಸುಮ್ನೆ ರಾಜೇಶ್, ಸುಮ್ನೆ ಇರ್ತೇನೆ ರಾಜೇಶ್ ಫ್ರೆಂಡ್ಸ್. ನನ್ನ ಮೇಲೆ ಆಣೆ, ನೀವು ನನ್ಗೆ ಗುರ್ತಿಡಿದಿಲ್ಲ ಅಂದ್ರೆ ನಾ ಇಬ್ರು ಜೊತೆಗೆ ಓದ್ದವ್ರಪ್ಪ. ಏಯ್ ಸುಮ್ನೆ. ಏನಾಯ್ತು ಸರ್? ನನ್ನ ಕ್ಲಾಸ್ ಮೇಟ್ ಸರ್. ನಮ್ದು ಬಳ್ಳಾರಿ, ಅದ್ ರಾಣಿಬೆನ್ನೂರು ಐತೆ. ಬಳ್ಳಾರಿ ಒಳಗೆ ದೇವಮ್ಮನ ಗುಡಿ ಕಡೆ ನೋಡ್ರಿ. ಈಗ ವಾಪಸ್ ಅವ್ರದ್ದು ಸೌದತ್ತಿ ಮನೆ ದೇವ್ರಿ, ದೇವಮ್ಮ ಅಲ್ಲ. ಕರೆಕ್ಟ್ ನೋಡ್ರಿ ಸರ್, ನಮ್ಮನೆ ಹತ್ರ ಸರ್. ಅವ್ರೆಲ್ಲ ಹೇಳ್ತಾರ ನನಗೆ ಸರ್ ನನ್ನ ಕ್ಲಾಸ್ ಮೇಟ್ ಇವರು. ಕ್ಲಾಸ್ ಮೇಟ್ ಅವರು. ನಾನು ಇಲ್ಲಿ ಅಂಗಡಿ ಮುಂದೆ ಮಾತಾಡ್ತಾರ ಅಂತ ಬಂದೆ ಅಷ್ಟೇ. ನಾನು ಅಲ್ವಾ ಅಲ್ವಾ ಏನ್ ಗೊತ್ತಾ ಸರ್, ಚಿಕ್ಕ ವಯಸ್ಸಲ್ಲಿ ನನ್ನ ಕಾಂಪಾಕ್ಸ್ ಪೆನ್ಸಿಲ್ ಎತ್ಕೊಂಡು ಓಡ್ ಬಂದ್ಬಿಟ್ಟಿದ್ದ. ಅವ್ರ ಕೋಪ ಜಾಸ್ತಿ. ಕಳ್ಳ ಅಂದಿದ್ದಕ್ಕೆ ಇವತ್ತು ಓಡ್ ಬಂದ್ಬಿಟ್ಟು ಇಲ್ಲಿದ ನೋಡು. ಹೆಂಗಿದೆ ಹೋಗ್ಲಿ ಅದನ್ನ ಹೇಳು. ಏ ರಾಜೇಶ್ ಸುಮ್ನೆ ನೀನು ನನಗೆ ಮಾತಾಡ್ಸ್ಬಿಟ್ಟು ಹೋಗಿ. ನೀನು ನನ್ನ ಫ್ರೆಂಡ್. ಏನ್ ಗೊತ್ತಾ? ನನ್ನ ಕ್ಲಾಸ್ ಮೇಟ್ ಅಪ್ಪ ನೀನು. ಇದು ಕೈ ಹಿಂಗ್ ಮಾಡ. ಮೇನ್ ರೋಡ್ ಏನು ಕ್ಲಿಯರ್ ಮಾಡ್ಕೊಂಡು ಹೋಗ್ರಿ. ಗೊತ್ತಿಲ್ಲ ನಿಮ್ಗೆ? ಸ್ಟ್ಯಾಂಡ್ ಹಾಕೊಂಡು ಮಾತಾಡ್ ಕರೆಕ್ಟ್ ಮಾತ್ರ. ನನ್ನ ಕ್ಲಾಸ್ ಮೇಟ್ ನೀನು. ನಾನು ಸುಮ್ಮನೆ ಬಿಡಲ್ಲ. ನಾನು ನೀನು ಮಾತಾಡ್ಸ್ಬಿಟ್ಟು ಮಾತಾಡ್ತೀನಿ. ನೀವು ಓನರ್ ಸರ್? ಆ ಬಿಲ್ಡಿಂಗ್ ಓನರ್ ಅಲ್ವಾ? ಅಲ್ಲ ರಾಜೇಶ್. ರಾಜೇಶ್ ಅಲ್ಲ, ನಿನ್ ಹೆಸರಲ್ಲಪ್ಪ? ಮಾರೇಶ ರೀ. ರಾಜೇಶ ಮಾರೇಶ ಮಾಡ್ಕೊಂಡ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟು. ಇವ್ರು ನಿಮ್ಗೆ ಗೊತ್ತಿಲ್ಲ, ಇವ್ರ ಮುಖ ಪರಿಚಯ ಇಲ್ಲ. ಅವ್ರ ಬಳ್ಳಾರಿ ನಂದು ಬುಕ್ ತೋರ್ಸ್ಲಾ? ಎಲ್ಲಾರು ಎಂಟ್ರಿ ಆಗ್ಬೇಡ್ರಲ್ಲ. ಅಯ್ಯೋ ನನ್ ಬುಕ್ ತೋರ್ಸ್ಲಾ? ನಾನು ಬರ್ದಿದ್ದು ನಾನು ನೀನ್ ಇಬ್ರದು ಹೋಮ್ ವರ್ಕ್ ಮಾಡಿರ್ಲಿಲ್ಲ ನೀನು ಒಂದಿವ್ಸ. ನಾನು ಸರಿಯಾಗಿ ಗುರ್ತಿಡಿದೀನಿ. ಇರು ಒಂದ್ ನಿಮಿಷ. ನನ್ನ ಸೋಡಾ ಬುಡಿ ಅಂತಿದ್ದೆ ನೀನು. ಇಲ್ಲ ಜ್ಞಾಪಿಸ್ಕೋ. ನನ್ನ ಹಣೆ ನೀನ್ ನನ್ನ ಫ್ರೆಂಡ್ ಕೊಡೋ. ನನಗೆ ಮಾಡ್ಬೇಡುವ ನೀನ್ ಪ್ಲೀಸ್. ಮಾತಾಡ್ಬಿಟ್ಟು ಹೋಗಿ ನೀನು. ನನಗೆ ಯಾರು ಗೊತ್ತಿಲ್ಲ ಬಿಡೋಣ. ಗಾಡಿ ಮುಂದೆ ಹೋರಪ್ಪ. ನನ್ನ ಫ್ರೆಂಡ್ ಸಿಕ್ಕವ್ರು ಎಷ್ಟೋ ವರ್ಷ ಆದ್ಮೇಲೆ. ನಾನು ಯಾರು ಅಂದ್ರೆ ಸುಮ್ಮನೆ ಅಡ್ಡ ಹಾಕಿ ಇದು ಮಾಡ್ತಾರೆ ಸರ್. ನನ್ನ ಕ್ಲಾಸ್ ಮೇಟ್ ಸರ್. ಕ್ಲಾಸ್ ಮಾಡಕತ್ತಾರ. ನಾನು ಅಲ್ಲ ಅಂದ್ರೆ ನನ್ನ ಕ್ಲಾಸ್ ಮೇಟ್ ನೀನು. ಅಲ್ಲ ಬಿಡೋಣ. ನಾನು ತೋರ್ಸ್ಲಾ ನಿಂಗೆ? ನಮ್ಮ ಮಿಸ್ ತೋರ್ಸ್ಲಾ? ಮಿಸ್ ಎಲ್ಲ ಕಾಲು. ನಾನು ಕೆಲಸ ಮಾಡೋದು ಒಕ್ಕಲ್ತಾನ. ತೋರ್ಸ್ಲಾ ನಾನು ನಿನಗೆ? ನಾನು ಅಲ್ಲ ಅಣ್ಣ. ಹೇಳ್ತಾರಲ್ಲ ಸರ್. ನಾನು ತೋರ್ಸ್ಲಾ? ನನ್ನ ಪ್ರೂಫ್. ಇಲ್ಲ ನೋಡ್ರಿ. ಅವ್ರಲ್ಲಿ ತೋರ್ಸಂದ್ ನೋಡಲ್ಲಿ. ಅಲ್ಲಿ ನೋಡಲ್ಲ ನಿಮಿಷ ತೋರ್ಸಂದ್ರೆ. ಅಲ್ಲಿ ನೋಡ, ಆ ಕಡೆ ಈ ಕಡೆ ಇರ್ತಿರ್ರೆ. ಅಲ್ಲಿ ನೋಡಲ್ಲಿ. ಮಾರೇಶ ಅಲ್ಲಿ ನೋಡು. ಮಾರೇಶ ಅಲ್ಲಿ ಕ್ಯಾಮ್ರಾ ಐತೆ. ಅಲ್ಲಿ ಕ್ಯಾಮ್ರಾ ಐತೆ. ಕಾಮಿಡಿ ಪ್ರೋಗ್ರಾಮ್ ಇದು. ಯಾಕೆ ಮಾರೇಶ ನೀನು? ಕಾಮಿಡಿ ಪ್ರೋಗ್ರಾಮ್. ಅವ್ನು ಏನ್ ಕೇಳ್ಬಾರ್ದು. ಏನ್ ಕೇಳ್ದೆ? ನಾನು ಕ್ಲಾಸ್ ಬೇಕಾ ಅಂದೆ. ನೀನಲ್ಲ ಹೋಗೋಣ. ಅಲ್ಲಿ ಪ್ರೈಸ್ ತಗೊಂಡೋಗ. ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಅಣ್ಣರೇ, ಇದು ನಿಮಗೆ. ನೀವು ನನ್ನ ಕ್ಲಾಸ್ಮೇಟ್ ಅಲ್ಲ, ನನಗೆ ಗೊತ್ತಿದೆ. ಆದರೂ ಸಹ ನಿಂತು ಮಾತಾಡ್ಬೇಕು ತಾನೆ. ನಾನೇ ಚೈನ್ ಕಿತ್ಕೊಳಕ್ ಬಂದ, ಪರ್ಸ್ ಕಿತ್ಕೊಳಕ್ ಬಂದ, ಇಲ್ಲ ನಿಮ್ಮ ಆಸ್ತಿ ಕಿತ್ಕೊಳಕ್ ಬಂದ? ನೀವು ಫ್ರೆಂಡ್ ಆಗಿದ್ವಿ, ಅವತ್ತ ನೋಡಿಲ್ಲ. ಬಟ್ ಡೌಟ್ ಇತ್ತು ನಿಮ್ಗೆ? ಏನ್ ಡೌಟ್ ಇಲ್ಲ. ಅಲ್ಲ ಸರ್ ಅಂತ ಹೇಳಿ. ಅಲ್ಲ ಅಂತ ಹೇಳಿ ನೀವು ಅಂತೀರಾ. ಬಟ್ ನಾನು ಇದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ತಮಾಷೆಗೆ ಬರ್ಲಾ? ವೆಂಕಟೇಶ್ ಅಲ್ವಾ? ವೆಂಕಟೇಶ್ ನೀವು. ನನ್ಗೆ ಗೊತ್ತಾಯ್ತಾ? ಜಾರ್ಜ್ ST ಕಾಲೇಜಲ್ಲಿ ಓದಿದ್ದು. ನನ್ಗೆ ಗೊತ್ತಿದೆ. ವೆಂಕಟೇಶ್ ನೀವು. ನಾನು ಕ್ಲಾಸ್ಮೇಟು ST ಕಾಲೇಜಲ್ಲಿ ಓದಿದ್ವಲ್ಲ, ಜ್ಞಾಪಕ ಇದೆಯಾ? ಬ್ಯಾಟಿಂಗ್ ಒಂದ್ಸತಿ ಕ್ರಿಕೆಟ್ ಆಡ್ಬೇಕಾದ್ರೆ ಜಗಳ ಬಂದಿತ್ತು ನಮಗೂ ನಿಮ್ಗೂ.
ಇದೆಲ್ಲ ಬೇಡ ಬೇಡ ಬೇಡ, ನಾನು ಅಲ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅದಕ್ಕೆ ಡೌಟ್ ಬಂತು ನನಗೆ. ಮತ್ತೆ ಹೆಂಗಿದೆ, ಏನು ಮಾಡ್ತಾ ಇದೀಯ ಇವಾಗ? ನಾನು ಸುರೇಶ್. ನೋಡು ವೆಂಕಟೇಶ್, ಈ ಕುಂಕುಮ ಈ ಮುಖ ನನಗೆಲ್ಲ ಗೊತ್ತಿದೆ, ನನಗೆ ಯಾಮಾರ್ಸಕ್ಕೆ ಹೋಗ್ಬೇಡ. ಹೆಂಗಿದೆ ಗುರುವೆ ನೀನು? ಮದುವೆ ಆಯ್ತಾ? ಅಲ್ಲ ನಮ್ಮ ಮದುವೆ ಆಗಿದೆ, ಓಕೆ. ಹಾ. ಬಟ್ ನಮ್ಮ ಹೆಸರು ಸುರೇಶ್ ಅಂತ. ಬೇಕಾದ್ರೆ ನಂಬರ್ ಇದೆಯಲ್ಲ. ಅಲ್ಲ ವೆಂಕಟೇಶು, ಅಲ್ಲ ನಂಬರ್ ಇವಾಗೆಲ್ಲ ಇರುತ್ತೆ, ಕಾಲೇಜ್ ಬಿಟ್ಟು 20 ವರ್ಷ ಆಯ್ತು. ಮತ್ತೆ ಏನು ಮಾಡ್ತಾ ಇದೀಯ ಇವಾಗ? ಓಲಿ ಗೊತ್ತಾಯ್ತಾ? ಕಿರಿಕು ಜ್ಞಾಪಕ ಇದೆಯಾ? ಕಾಲೇಜ್ ಒಳಗೆ ಕಿರಿಕಾಗಿ ಪ್ರಿನ್ಸಿಪಲ್ಲು ನನಗೆ ಹೊರಗಡೆಯಿಂದ ಕಾಲೇಜಿಂದ ಕಳಿಸಿ ಲವ್ ಕೇಸು. ಅವ್ಳು ಗಿರ್ಜಾ ಅಂತ ಲವ್ ಮಾಡ್ತಿದ್ನಲ್ಲ ಒಂದು ಹುಡುಗಿಗೆ. ಹಲೋ, ಇವರು ವೆಂಕಟೇಶ್ ನನ್ನ ಕಾಲೇಜಲ್ಲಿ ಓದ್ತಾ ಇದ್ವಲ್ಲ, ವೆಂಕಟೇಶ್ ಸಿಕ್ಕಿದಾರೆ ಕಣೆ. ಏಯ್, ಕಿರಿಕಾಗಿ ಹೊರಗೆ ಬಂದಿರಲಿಲ್ವೇನೆ ಲವ್ ಕೇಸಲ್ಲಿ ಹೊರಗೆ ಬಂದಿರಲಿಲ್ಲ, ಅವ್ರು ಇಲ್ಲೇ ಸಿಕ್ಕವ್ರೆ. ಸರಿ, ಕಾಲ್ ಮಾಡ್ತೀನಿ ನೀರು. ಇವ್ರು ರೂಪಾಗಿ ಹೇಳಿದೆ, ಫೋನ್ ಮಾಡಿಬಿಟ್ಟು ವೆಂಕಟೇಶ್ ಸಿಕ್ಕಿದಾರಂತೆ, ಮಾತಾಡ್ತೀರಾ? ಕೊಡ್ಲಾ ಫೋನ್ ಮಾಡಿ? ಯಾರು? ರೂಪ ನನ್ನ ಕಾಲ್, ಅದೇ ನಾನು ಲವ್ ಮಾಡಿ ಮದುವೆ ಆಗಿದ್ನಲ್ಲ, ಸಿಕ್ಕಿದಾರೆ. ಫೋನ್ ಮಾಡಿದ್ಲಿ, ಈಗ ನಾನು ಫೋನ್ ಮಾಡಿ ಹೇಳಿದೆ ಸಿಕ್ಕಿದಾರೆ ವೆಂಕಟೇಶು ಅಂತ. ಮತ್ತೆ ಎಲ್ಲಿರೋದು ಇವಾಗ? ಎಲ್ಲಿರೋದಲ್ಲಿ? ನಾವಿರೋದು ಇಲ್ಲೇನೆ. ಹಾಂ, ಅಲ್ಲ ಏನು ಮರ್ತು ಬಿಟ್ರೆ ಹೆಂಗೆ? ಹಾಂ, ಫ್ರೆಂಡ್ಶಿಪ್ ಇಷ್ಟೇನಾ ಕಾಲೇಜಲ್ಲಿ ಹೋದ್ಮೇಲೆ? ಹಾಂ, ಇವಾಗಲೂ ಹಂಗೆ ಇದಾಗ್ರಿ ನೀನು. ಇದುವರೆಗೂ ನನ್ನ ಕಾಲೇಜ್ ಮೆಟ್ಲೆ ಹತ್ತಿಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಿ. ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದ ಗುರುವೆ, ನನಗೆ ಗೊತ್ತಿದೆ, ನನಗೆ ಗೊತ್ತು. ಏನು ನೀವೆಲ್ಲ ಓದ್ಬಿಟ್ಟಿದ್ದೀರಪ್ಪ, ಗಾಡಿ ಇಟ್ಟಿದ್ದೀರಾ. ಮತ್ತು ಇವಳು ಹೆಂಗಿದ್ದಾಳೆ, ಸಿಂಧು, ರಂಜಿತಾ? ಇವ್ರು ಕೆಲಸ ಮಾಡಿ, ಹಾಂ, ನಾನು ಇವಾಗ ಫೋನ್ ಮಾಡ್ತೀನಿ ಅನ್ಸೋದು, ಬೇರೆ ಕಡೆ ಇದೆಯಾ? ಅಲ್ಲಲ್ಲ, ಹಂಗಲ್ಲ ಮಾತಾಡ್ಸ್ಬಿಟ್ಟು ಹೋಗಿ. ನನಗೆ ನೀನೇನು ಕೊಡೋದು ಬೇಡ ಗುರು, ಕೆಲಸ ಕೊಡೋದು ಬೇಡ, ನನಗೆ ಕೆಲಸ ಇಲ್ಲ. ಮಾತಾಡ್ತೀನಿ. ಅಲ್ಲ ಏನು ಮಾಡ್ತಾ ಇದ್ದೆ ಗುರು ಇವಾಗ? ಗಾಡಿ ಗಿಡೆಲ್ಲ ಇಟ್ಬಿಟ್ಟಿದ್ಯಪ್ಪ, ದೊಡ್ಡ ಸೌಕರ್ ಆಗ್ಬಿಟ್ರಿ ನೀವು. ನೀನು ಅವಾಗ ಕಾಲೇಜ್ ಟೈಮಲ್ಲೇ ತೊಳಿ 98456. ಅಲ್ಲ ಗುರು, ಏನು ಮಾಡ್ತಾ ಇದೆಯಾ ಹೋಗ್ಲಿ? ನೀನು ನಿಜವಾಗ್ಲೂ ಸಖತ್ತಾಗಿ ಓದ್ತಾ ಇದ್ದೆ ಬಿಡು ಕಾಲೇಜೊಳಗಿದ್ದಾಗ. ಅದೇನಾಯ್ತು ಲವ್ ಕೇಸು ರಂಜಿ? ಕೃಷ್ಣ ಅಂತ ತೋರಿಸ್ತಾ ಐತೆ. ಕೃಷ್ಣ ನೋಡಿ, ಮಿಸ್ ಕಾಲ್ ಕೃಷ್ಣ. ನಂದು ಬಂದಿಲ್ಲ ಅದು. ಹಾ, ನಂದು ಇಲ್ಲೂ ಮತ್ತೆ ಚೋಕ. ರಿಂಗ್ ಆಗ್ತಿದೆ. ನೀನು ನಂಬರ್ ಕೊಡ್ಗುರು, ನೀನು ಯಾಮಾರಿಸ್ತಾ ಇದೆಯಾ ನನಗೆ ಗೊತ್ತಿದೆ. ಹಿಂಗೆಲ್ಲ ಮಾಡಬಾರ್ದು ಗುರು. ಏನು ಗೊತ್ತಾ, ನೀವು ಶ್ರೀಮಂತರಾಗಿ ಚೆನ್ನಾಗಿರು, ಬೇಡನಲ್ಲ. ಮದುವೆ ಕರೀಲಿಲ್ಲ, ಏನೂ ಮಾಡಲಿಲ್ಲ. ಇರು, 1 ನಿಮಿಷ ಇರ್ಬಿಟ್ಟು ನಂಬರ್ ಹೇಳ್ಗುರು. ಬಾಗ್ರು, ಕಾಫಿ ಕುಡಿಯೋಣ. ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದ್ಯಾ, ಜ್ಞಾಪಕ ಇದೆಯಾ? ನಾವು ಅಲ್ಲೊಂದು ಜಾಗಕ್ಕೆ ಹೋಗ್ತಾ ಇದೀವಿ ಮ್ಯಾಗಿ ತಿನ್ನಕ್ಕೆ. ಫೋನ್ ಮಾಡಿ ಮಾತಾಡ್ತೀನಿ. ಈಗ ನನಗೋಸ್ಕರ ಅಲ್ಲಲ್ಲ ಗುರು, ಹಂಗೆ ಮಾಡ್ಬೇಕು. ಅಲ್ಲಲ್ಲ, ಒಂದು ನಿಮಿಷ ಇಮಿಡಿಯೇಟ್ ದಯವಿಟ್ಟು ರೂಪ ನಿನ್ನ ನೋಡ್ಬೇಕಂತ ಅವಳು ನನ್ನ ಹೆಂಡ್ತಿ. ನೀನು ನನ್ನ ನಿಜವಲ್ಲ, ನೀನು ಲವ್ ಇವತ್ತು ಕಾಲ್ ಮಾಡ್ತೀನಿ. ಅಲ್ಲಲ್ಲ, ನನ್ನ ಲವ್ ಕಾರಣ ನೀನೇ ಇವತ್ತು. ರೂಪ ನಿಮ್ಮನ್ನು ನೋಡ್ಬೇಕಂತವಳು. ದಯವಿಟ್ಟು ಮನೆಗೆ ನಡಿ, ಊಟ ಮಾಡ್ಕೊಂಡು ಹೋಗಂತೆ. ಬಾ, ಟಿಫನ್ ಮಾಡಿಸ್ತೀನಿ ಮನೆ ಒಳಗಡೆ. ಇಲ್ಲ, ಬೇಡ ಹಂಗೆ ಮಾಡಬೇಡ ಗುರು, ಮಾಡಬೇಡ. ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ. ಹೌದಾ? ಮಾತಾಡ್ಸ್ಕೊಂಡು ಹೋಗಿದ್ರೆ ಆಗಿರೋದು. ಒಂದು ನಿಮಿಷ ಮಾಡ್ಕೊಟ್ಬಿಡ್ತೀನಿ ಫೋನ್ ರೂಪ. ನಾನು ಹೌದಾ? ಒಳ್ಳೇದಾಗ್ಲಿ, ನಿಜವಾಗ್ಲೂ ಚೆನ್ನಾಗಿ. ಅಲ್ಲಿ ಹೊರಗಡೆ ಉತ್ತರಳಿಗೆ ಹೋಗ್ತಾ ಇದ್ದೀನಿ, ಇಂಪಾರ್ಟೆಂಟ್ ಕೆಲಸಕ್ಕೆ ಮೀಟಿಂಗ್. ಇಲ್ಲ, ಒಳ್ಳೇದಾಗ್ಲಿ ನಿಮ್ಗೆ, ಒಳ್ಳೇದಾಗ್ಲಿ. ನನ್ನ ನಂಬರ್ ತಗೋ. ಅಲ್ಲ, ಬಟ್ ನಾನು ಹೆಂಗೆ ಕಾಲ್ ಮಾಡ್ತೀನಿ, ಮಾತಾಡೋಣ. ನಿಜವಾಗ್ಲು ಪ್ರಾಮಿಸ್ ಫೋನ್ ಮಾಡಬೇಕು, ಗ್ಯಾರಂಟಿನಾ? ಪಕ್ಕ ಮಿಸ್ ಮಾಡಬಾರ್ದು. ಹಾಂ, ಓಕೆನಾ? ಮಾಡ್ತೀನಿ. ದೇವರನ್ನೇ ಮಿಸ್ ಆಗಬಾರ್ದು, ಓಕೆನಾ? ಕನ್ಫರ್ಮ್. ಕಾರ್ಡ್ ಗಿಡ್ ಏನಿಲ್ವಾ? ಗಾಡಿಗೆ ನಂಗೆ ಗೊತ್ತಿಲ್ಲಪ್ಪ, ನಾನು ತೊಗೊಂಡಿಲ್ಲ. ಎಲ್ಲೋ ಹೋಗ್ಬೇಕಂತೆ. ಸರಿ, ಬೇಡ ಬಿಡಿ. ನಾನು ಏನು ಮಾಡ್ತೀನಿ ಗೊತ್ತಾ, ಎಲ್ಲಿಟ್ಟಾಗ್ರು ನೀನು ಮಾತಾಡ್ಕೊಂಡು ಯಾರು ನಿಮ್ಗೆ ಗೊತ್ತಾ ತೊಂದರೆ ಕೊಡ್ತಾರೆ? ಅವಾಗ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಇಲ್ಲ, ಅವರು ಎಲ್ಲೋ ಹೋಗ್ಬೇಕಂತೆ. ಬಿಡಿ, ಹೋಗ್ಬಿಡಿ. ಎಲ್ಲೋ ಹೋಗ್ಬೇಕಂತ. ಬಿಡಿ, ಹೋಗ್ಬಿಡಿ. ಸರಿ. ಇಲ್ಲಪ್ಪ, ಏನು ಮತ್ತೆ ನನಗೆ ಚೋಕ್ ಮಾಡ್ತೆ. ಸರಿ, ಬರಲಾ? ನಾನು ಬರ್ತೀನಿ, ಸಿಗೋಣ ಮತ್ತೆ. ಫೋನ್ ಮಾಡಿ, ಎಲ್ಲ ಕಾಯ್ತಾ ಇದ್ದಾರಂತೆ. ಬರಲಾ? ಒಳ್ಳೇದಾಗಲಿ ನಿಮಗೆ, ಅಂದ್ಕೊಂಡಿದ್ದಾಗಲಿ. ಏನು ಗೊತ್ತಾ, ಅಲ್ಲಿ ಒಳಗಡೆ ನೋಡಿ ರೂಪ ಕುಂದಿರ್ಸಿದ್ದೀನಿ. ಅಲ್ಲಿ ರೂಪ ಇಲ್ಲಿ ನೋಡಿ, ವೆಂಕಟೇಶ್ ನೋಡಲ್ಲಿ, ಅಲ್ಲಿ ಕ್ಯಾಮ್ರಾ ಇದೆ. ಕಾಮಿಡಿ ಪ್ರೋಗ್ರಾಮ್ ಕುರಿಗಳು ಸಾಮೆ ಕುರಿಗಳು ಅಂತ. ಒಂದು ಗಿಫ್ಟ್ ತೊಗೊಂಡು ಹೋಗಂತ್ರಿ, ಅರ್ಜೆಂಟ್ ಮಾಡಲಿಕ್ಕೆ ಗಿಫ್ಟ್ ತೊಗೊಂಬೋಗ್ರಿ. ಇಲ್ಲ, 1, 2, 3, 4. Bakara. Feel the rhythm, screw your mind, check the baby. Come on, Bakara. ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ. ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಸರ್ ತಗೊಳ್ಳಿ, ದಯವಿಟ್ಟು ಕ್ಷಮಿಸಬೇಕು. ಸೊ ಒಳ್ಳೇದಾಗಲಿ ನಿಮಗೆ. ನೀವೇನು ಅನ್ಕೊಂಡಿದ್ರೆ ಎಲ್ಲ ಸಕ್ಸಸ್ ಸಿಕ್ಕಲಿ. ನಗು ಅನ್ನೋದು ಮುಖ್ಯ ಜೀವನದಲ್ಲಿ ಅಲ್ವಾ? ಸೊ ನಗ್ನಾಗ್ತಾ ಇರ್ರಿ, ಒಳ್ಳೇದಾಗಲಿ. ಬಾಯ್ ಸರ್, ಬನ್ನಿ. ನಮ್ಮ ಹಸ್ಬೆಂಡ್ ಬರ್ತಿರ್ತಾರೆ, ನೋಡಿದ್ದೀರಾ? ಇಲ್ಲಿಗೆ ಸೇದಕ್ಕೆಲ್ಲ ಬರ್ತಾ ಇರ್ತಾರೆ. ಇಲ್ಲಿ ತುಂಬ ಕ್ಯೂಟ್ ಆಗಿದ್ದಾರೆ ನೋಡೋದು, ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ. 6 ಫೀಟ್ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ನನಗೆ ಒಂದೊಂದು ಸಲ ಖುಷಿ ಆಗುತ್ತೆ, ಇಂಥವ್ರನ್ನ ನಾನು ಮದುವೆ ಆಗ್ಬಿಟ್ಟಿದ್ದೀನಿ ಅಂತ. ಅಷ್ಟು ಚೆನ್ನಾಗಿದ್ದಾರೆ ಅವ್ರು ನೋಡೋದಕ್ಕೆ. ಏನು ಪ್ರಾಬ್ಲಮ್ ಅಂದರೆ ಅವರಿಂದ ಎಲ್ಲ ಕಣ್ಣು ಆಗ್ತಾರೆ. ಎಲ್ಲಿ ನೋಡಿದ್ರು ಅವ್ರನ್ನ ಪ್ರೊಟೆಕ್ಟ್ ಮಾಡೋದೇ ನನ್ನ ಕೆಲಸ. ಅದಕ್ಕೆ ಈಗ ನಾವೇನು ಮಾಡಬೇಕು? ಹಾಂ, ಅದಕ್ಕೆ ಈಗ ಇಲ್ಲಿಗೆ ಬಂದಿರೋದು? ಇವಾಗ ನೀವು ಯಾಕೆ ಅವರಿಂದ ಓಡಾಡ್ತಿರೋದಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನಾ? ಹಾಂ, ನೀವು ಸಿಗರೇಟ್ ಸೇದಕ್ಕೆ ಬಂದಾಗೆಲ್ಲ ಹಿಂದೆ ಹೋಗ್ಬಿಟ್ಟು ಮಾತಾಡಿಸ್ತಾ ಇರ್ತೀರತ್ತೆ, ಚೆನ್ನಾಗಿದ್ದೀರಾ ಅಂತ. ಹೌದಾ? ಹಾಗಿದ್ರೆ ಇನ್ಮೇಲೆ
ಮಾತಾಡಿಸ್ತೀವಿ. ಇಷ್ಟು ದಿವಸದಿಂದ ಮಾತಾಡ್ಸಿಲ್ಲ, ಇನ್ಮೇಲೆ ಮಾತಾಡಿಸ್ತೀವಿ. ತುಂಬ ಕ್ಯೂಟ್ ಆಗಿದ್ದಾರೆ ಅಂತ ಆಸೆ ಆಗೋಯ್ತಾ ಮಾತಾಡಿಸ್ಬೇಕು ಅಂತ? ನಾನು ನೋಡ್ತಾನೆ ಇದ್ದೀನಿ. ಪಾಪ ಮನೆಗೆ ಬಂದು ಅಳ್ತಾರೆ ಡೈಲಿ. ಆ ಹುಡುಗಿ ನನ್ನ ಬಿಡೋದೇ ಇಲ್ಲ, ಹಿಂದೆನೇ ಓಡಾಡುತ್ತೆ ಅಂತ. ನಾಳೆ ಹೋಗಿ ಹೋಗಿ ಅಂಕಲ್ಗೆ ನಾನು ಅಂಕಲ್ ಅಲ್ಲ, ಹ್ಯಾಂಡ್ಸಮ್. ಮದ್ವೆ ಆಗೈತಲ್ಲ ಅಂಕಲ್ ತಾನೆ ಈಗ. ಅವ್ರು ನೋಡಿದ್ರೆ ಮದುವೆ ಆಗಿತರ ತರ ಕಾಣಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದ್ದಾರೆ ಅವರು. ಎಷ್ಟನ್ನ ಚೆನ್ನಾಗಿ ಕಾಣಿಸ್ತೀವಿ ನಮ್ಗೆ ಅಂತ. ನೀವ್ಯಾಕೆ ಓಡಾಡ್ತಿದ್ದೀರಾ? ಅವ್ರು ನಮ್ಮ ಮನೆಯವರಿಂದ ನೋಡಿದ್ರ ನಾನು ಓಡಾಡಿದ್ರೆ ನಮ್ಮ ಮನೆಯವರು ಡೈಲಿ ಬಂದು ಹೇಳ್ತಾರೆ. ಎಲ್ಲಿದ್ದಾರೆ ಹೆಂಗ್ರಿ ಓಡಾಡ್ತೀರಾ? ನಮ್ಮ ಮನೆಯವ್ರ ಹಿಂದೆ ಬರ್ತಾ ಇದ್ದಾರೆ ನೋಡಿ. ರೀ ನನಗೆ ಬೇರೆ ಹುಡುಗಿರು ಅಂದರೆ ನಂಗೆ ಆಗಲ್ಲ. ನಾನು ಆಗಲೇ ಹೇಳಿದ್ದೀನಿ, ಅವಾಗಿಂದ ಹಿಂದೆನೇ ಬಂದಿರ್ತಾರೆ ಇವರು. ತುಂಬಾ ಪ್ರಾಬ್ಲಮ್ ಆಗ್ತಿದೆ ನನಗೆ, ಗೊತ್ತಾ? ನೈಟೆಲ್ಲ ಮೆಸೇಜ್ ಮಾಡ್ತಾರೆ, ನಮ್ ಬೇಡ ಅಂತ ಹೇಳ್ತೀನಿ, ಕೇಳೋದಿಲ್ಲ. ನಂಬರ್ ಬೇರೆ ಕೊಟ್ಟಿದ್ದೀರಾ ನೀವು? ಇನ್ಸ್ಟಾಗ್ರಾಮಲ್ಲಿ ತಗೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಬೇರೆ ಯೂಸ್ ಮಾಡ್ತೀರಾ ನೀವು? ಫಾಲೋ ಮಾಡ್ತಾ ಇದ್ದೀರಾ? ಬ್ಲಾಕ್ ಮಾಡಿ ಫಸ್ಟ್ ಇವ್ರನ್ನ. ಬ್ಲಾಕ್ ಮಾಡಿದ್ರು ಬೇರೆ ನಂಬರಿಂದ ಮಾಡ್ತಾರೆ ನನಗೆ. ಯಾಕೆ ಮಾಡ್ತಿದ್ದೀರಾ ನೀವು? ನಂಗೆ ಇಷ್ಟ ಆಗೋದು ಅದಕ್ಕೆ. ನೋಡಿ, ನಾನು ಎಷ್ಟೋ ಸಲ ಹೇಳಿದ್ರು ಬಿಡಲ್ಲ ನನ್ನ. ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ ನನ್ನ. ಯಾಕ್ರಿ ನಮ್ಮ ಹಸ್ಬೆಂಡಿಗೆ ನೀವು ಫೋನ್ ಮಾಡೋದು? ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ನೋಡಿ ಅವರು. ನೋಡಿ, ನಂಗೆ ಅಳ್ಳು ಬರುತ್ತೆ. ಅವರು ಇವ್ರ ಹಸ್ಬೆಂಡ್ ಅಂತ. ಏನಕ್ಕೆ ಈ ತರ ನಗ್ತಾರೆ? ಅಯ್ಯೋ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಏನಕ್ಕೆ ನಗ್ತೀರಾ? ಜಾಸ್ತಿ ಹಾಕೊಂಬಂತ ಅಂದಿಲ್ಲಪ್ಪ ನೀನು. ನೀ ಅವ್ರ ಹಸ್ಬೆಂಡಾ? ಹೌದು. ತೊಂದರೆ ಕೊಡ್ತಿದ್ಯಾ? ನನಗೆ ತೊಂದರೆ ಕೊಡ್ತಿರೋದು ಅವ್ರಪ್ಪ. ಏನ್ ಮಾಡ್ತಾರೆ? ಡೈಲಿ ಮೆಸೇಜ್ ಮಾಡ್ತಾರೆ. ಹೌದು. ಮೆಸೇಜ್ ಮಾಡ್ತೀಯಾ? ನಿನ್ ಮುಖ ನೋಡಿ ಅವ್ರು ಆ ಹುಡುಗಿ ನೋಡಿ ಬಿದ್ದು ಆಗ್ತದೆ. ನೋಡಿ, ಅಜ್ಜಿ ಕೈಲೂ ಮಾತಾಡಿಸ್ತಾರೆ ಫೋನ್ ಮಾಡಿ. ನಮ್ಮ ಹಸ್ಬೆಂಡಿಗೆ ಮೆಸೇಜ್ ಮಾಡ್ತಾರೆ ನೋಡಿ ನಿಮ್ಮ ಮೊಮ್ಮಗಳು. ನಾನು ಹೇಳಿದ್ದೀನಿ. ಈ ಪೆಂಗ್ ಅವ್ರು ಮೆಸೇಜ್ ಮಾಡ್ತಾರಂತೆ. ಅಷ್ಟು ಚೆನ್ನಾಗಿದ್ದಾರೆ ಅಂತ ಹೊಟ್ಟೆ ಕಿಚ್ಚ ನಿಮ್ಗೆ. ನಿಮ್ ಗಂಡ ಇದ್ರೆ ನಿಮ್ ಪಾಡಿಗೆ ನೀವು ಡೋರ್ನ ಲಾಕ್ ಹಾಕೊಂಡು ಮನೆಗೆ ಬಿಟ್ಟು ಕೆಲ್ಸಕ್ಕೆ ಹೋಗೋದ್ ಬೇಡವಾ? ಫೋನ್ ಕಿತ್ತಿಟ್ಕೊಳ್ಳಿ. ಫೋನ್ ಕಿತ್ತಿಟ್ಕೊಂಡ್ರೆ ನಾನು ಫೋನ್ ಮಾಡೋದ್ ಬೇಡವಾ? 5 ನಿಮಿಷಕ್ಕೊಂದ್ಸಲ ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ, ಯಾರು ಹಿಂದೆ ಬಿದ್ದಿದ್ದಾರೆ, ನಿಮ್ ಹಿಂದೆ ಯಾರು ಬರ್ತಿದ್ದಾರೆ, ಹಿಂದೆ ಎಲ್ಲಿದ್ದೀರಾ, ಹೆಂಗ್ ಮಾಡ್ತಿದ್ದೀರಾ, ಟಿಫನ್ ಆಯ್ತಾ, ಊಟ ಆಯ್ತಾ ಅಂತ ಕೇಳೋದ್ ಬೇಡವಾ ನಾನು? ಸಪ್ರೇಟ್ ಆಗೋದು ಫೋನಲ್ಲೇ ಕೂಡ ಹಾಕ್ಬಿಟ್ಟು ಅಷ್ಟೊಂದು ನಿಮ್ ಗಂಡ ಕ್ಯೂಟ್ ಆಗಿದ್ದಾರೆ ಅಂದ್ರೆ ನೀವೇ ದುಡ್ದು ತಮ್ಮಂದವ್ರಿಗೆ ಹಾಕ್ರಿ. ಫೋನ್ ಮಾಡ್ಬೇಕಂದ್ರೆ ಅದನ್ನು ನೆಕ್ಸ್ಟ್ ಮಾಡ್ತೀನಿ ಅಷ್ಟು. ನನಗೆ ಅವರು ಏನ್ ಗೊತ್ತಾ ತಪ್ಪಲ್ವಾ? ನಾನು ಹೇಳಿಲ್ವಾ ನಾನು ಏಕಪತ್ನಿ ವ್ರತಸ್ಥ ಅಂತ? ಕೃಷ್ಣ ಏನ್ ಗೊತ್ತಾ, ನೀನ್ ಆಚೆ ಬಿಟ್ರೆ ನೀನ್ ಟ್ಯಾನ್ ಆಗ್ತೀಯ ಅಂತ ನನಗೆ ಭಯ ಕೃಷ್ಣ. ನಾನು ಅದಕ್ಕೆ ಆಚೆಗೆ ಬಂದಿಲ್ಲ. ನನಗೆ ಮನೇಲಿ ಅನ್ಯಾಯ ಆಗ್ತಿದೆ. ನನ್ನ ಹೆಂಡತಿಗೆ ನಾನು ಅನ್ಯಾಯ ಮಾಡ್ತೀನಾ? ಏನ್ ಮೆಸೇಜ್ ಮಾಡೋದು ನೀವು ಅಂತದ್ದು? ಇವತ್ತ ನಿಲ್ಸ್ಬಿಡಿ ನಮ್ಮ ಹಸ್ಬೆಂಡಿಗೆ ಮೆಸೇಜ್ ಮಾಡೋದೆಲ್ಲ. ಯಾಕೆ ಡೈಲಿ? ಚಿನ್ನಿ ಅಂತಾನೆ ಮಾಡ್ತೀವಿ. ಅಯ್ಯೋ, ನನ್ನ ನಾಚಿಕೆ. ನಿಜ ಬೇಜಾರಾಗ್ತಿದೆ. ಬಿಡ್ತೀನಿ ಕಣೆ ನಿನ್ನ. ಫಸ್ಟ್ ಟೈಮ್ ಬಿಟ್ಬಿಡ್ತೀನಿ ಕಣೆ. ಬೇಡ, ನೀನು ಮೆಸೇಜೇ ಮಾಡ್ತಾರಂತೆ ನನಗೆ ಮತ್ತೆ. ಅಲ್ಲಿ ಎದುರುಗಡೆ ಕ್ಯಾಮ್ರಾ ಇದೆ. ಇದು ಕುರಿಗಳು, ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. 1, 2, 3, 4 Bakara, Bakara. Feel the rhythm, screw your mind, check the baby. Come on, Bakara, Bakara. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತೊಳಿ. ನಮ್ಮ ಹಸ್ಬೆಂಡ್ ನೋಡಿದ್ದೀರಾ ನೀವು? ಕೃಷ್ಣ ಅಂತ. ನಿಮ್ಮನ್ನು ನೋಡಿದ್ದಾರೆ ಅವ್ರು ತುಂಬ ಚೆನ್ನಾಗಿ. ಬಟ್ ನೀವು ಅವ್ರನ್ನ ನೋಡಿದ್ದೀರಾ, ತುಂಬ ಕ್ಯೂಟಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ ನೋಡೋದಕ್ಕೆ. ಅವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ನನಗೆ ಬೇಜಾರಾಗುತ್ತೆ, ಇಂಥ ಗಂಡ ನಾನು ಮದುವೆ ಆಗಿದ್ದೀನಿ ಅನ್ನೋ ಥರ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಇಲ್ಲ, ನನಗಿನ ಅವ್ರು ತುಂಬ ಚೆನ್ನಾಗಿದ್ದಾರೆ. ನನಗೆ ಖುಷಿ ಆಗುತ್ತೆ ಇಂಥ ಗಂಡ ನಾನು ಎಲ್ಲೋ ಮಾಡಿ ಮದುವೆ ಆಗಿದ್ದೀನೋ ಅಂತ. ಆಮೇಲೆ ಇನ್ನೊಂದೇನು ಅಂದರೆ ಅವ್ರನ್ನ ಹುಡುಗಿರ್ನಿಂದ ಪ್ರೊಟೆಕ್ಟ್ ಮಾಡೋದೇ ನನಗೆ ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಇನ್ನು ಯಾರೇ ಈಗ ರೋಡಲ್ಲಿ ಹೋಗ್ತಾ ಇರಲಿ, ಅವ್ರ ಹುಡುಗಿರ್ ಕಣ್ಣೆಲ್ಲ ಅವ್ರ ಮೇಲೆ ಇರುತ್ತೆ. ಹಂಗಿದ್ದಾರೆ ಅವರು, ಅಷ್ಟು ಚೆನ್ನಾಗಿದ್ದಾರೆ. ಆಮೇಲೆ ಅವ್ರಿಗೆ ಮೊನ್ನೆ ಎಲ್ಲ ಬೇಜಾರು ಮಾಡ್ಕೋತಾ ಇದ್ರು ನಿಮ್ಮನ್ನು ತೋರಿಸಿ, ನೀವೇ ಯಾವಾಗಲೂ ನೋಡ್ತಾ ಇರ್ತೀರಂತ. ಅವ್ರಿಗೆ ಒಂಥರ ನಾಚಿಕೆ ಆಗ್ತಾಯಿತ್ತು ನನಗೆ, ಇವ್ರು ನೋಡ್ತಾ ಇದ್ರು ನನ್ನನ್ನ ತುಂಬ ಅಂತ. ನಾನು ಆಚೆ ರೋಡಲ್ಲೆಲ್ಲ ಓಡಾಡ್ತಿಲ್ಲ. ಇಲ್ಲ, ಮೊನ್ನೆ ಎಲ್ಲೋ ಅಂಗಡಿಗೆಲ್ಲ ಹೋದಾಗ ನೀವು ನೋಡಿದ್ರಂತೆ. ಅವ್ರು ತುಂಬ ಬೇಜಾರು ಮಾಡ್ಕೊಂಡ್ರು, ನಂಬರ್ ಕೊಡು ಅಂತ ಕೇಳಿದ್ರು. ಆಮೇಲೆ ನನಗೊಂಥರ ಆಯಿತು, ಮನೆಗೆ ಬಂದ್ಬಿಟ್ಟೆ ಅಂತ ತುಂಬ ಅಳೋ ಥರ ಮಾತಾಡಿದ್ರು. ಅವ್ರಿಗೆ ತುಂಬ ಬೇಜಾರು. ಬಂದರು. ಬನ್ನಿರಿ. ನಾನು ಹೇಳಿಲ್ವಾ ನನ್ನ ಹೆಂಡತಿ ಬೈತಾಳೆ ಅಂತ ಹೇಳಿಲ್ವಾ ನಿಮಗೆ? ನನಗೆ ಆ ಥರ ಎಲ್ಲ ಮೆಸೇಜೇ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು. ನಾನು ಅರ್ಥ ಆಗ್ತಿದೆಯಾ? ಈಗ ನನ್ನ ಮನೇಲಿ ನೆಮ್ಮದಿನೇ ಇಲ್ದಂಗೆ ಆಗಿದೆ ನನಗೆ. ಅವ್ರು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಡಿದ್ರೆ ನಾನು ನಿನ್ಗೆ ಹೇಳ್ತೀನಿ ಇದೇ ಹುಡುಗಿ ಅಂತ.
ಅವ್ರು ಚೆನ್ನಾಗಿದ್ದಾರೆ ಅಂತ ನೀವು ಹಿಂದೆ ಬೀಳ್ಬೋದಾ? ಆಂಟಿ ಇದೆಲ್ಲಿದೆ? ಇದೆಲ್ಲಿ ಯಾವ ಏರಿಯಾ ಇದು? ಹಾ, ಬನ್ನೇರುಘಟ್ಟೆನಾ? ಗೊತ್ತಾಗ್ತಿದೆ, ನನ್ಗೆ ಗೊತ್ತಾಗ್ತಿದೆ. ಸಂಪಿಗೆ ರೋಡು. ಸಂಪಿಗೆ ರೋಡು. ಏನು ಕೇಳಲಿಲ್ವಾ ನಾನು ನಿಮಗೆ? ನಾನು ಯಾವ್ದ್ರಲ್ಲಿ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಲ್ವಾ ನೀವು? ನಿಮಗೆ ಮೆಸೇಜ್ ಮಾಡಿದ್ದೀನಿ. ಹೌದು, ನನ್ನ ಹೆಂಡತಿ ಎಲ್ಲ ಚೆಕ್ ಮಾಡ್ತಾಳೆ ಅಂತ ಪ್ರತಿಯೊಂದು ಅಪ್ಡೇಟ್ ಮಾಡಿದ್ದೀನಿ ನಿಮಗೆ. ನನ್ನ ಫೋಟೋ ಇದೆಯಾ? ಹೌದು, ಅವ್ರ ನೈಟ್ ಎಲ್ಲ ನಿದ್ದೆನೆ ಮಾಡ್ತಾ ಇಲ್ಲ. ನಂಗೆ ನೆಮ್ಮದಿನೇ ಇಲ್ಲ, ಸಾಕಾಗೋಗಿದೆ. ನಿಮ್ಮ ಹೆಸರು ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಫೋಟೋ ನನಗೆ ಗೊತ್ತಿದೆ. ನನ್ನ ಪ್ರೊಫೈಲ್ ಇನ್ಸ್ಟಾಗ್ರಾಮ್ ನನ್ನ ಹೆಸರಿದೆ. ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಹೆಸರಿದೆ, ಜೊತೆಗೆ ಫೋಟೋನೇ ಇದೆ ಅಲ್ವಾ? ಇದೆ. ಮತ್ತೆ ನಾನು ಸುಮ್ಮನೆ ಹೇಳ್ತೀನಾ? ನಾನು ಮಾಡಿಲ್ಲ. ನೀವು ಯಾಕೆ ನಮ್ಮ ಹಸ್ಬೆಂಡ್ ಚೆನ್ನಾಗಿದ್ದಾರೆ ಅಂತ ಏನಾದ್ರು ಬಿದ್ದಿದ್ದೀರಾ ಹೇಳಿ? ನನ್ನ ಫೋನ್ ಚೆಕ್ ಮಾಡಿಬೇಕಾದ್ರೆ ಅಲ್ಲ ಓಕೆ, ಅವ್ನೊಂದ್ಸಲ ನೋಡಿ, ಅವ್ರು ಚೆನ್ನಾಗಿದ್ದಾರೆ ಅಂತ ಏನಾದ್ರು ಹಿಂದೆ ಬಿದ್ದಿದ್ದೀರಾ? ಇಲ್ಲ. ಮಧ್ಯೆ ಒಬ್ಬೊಬ್ಬನೇ ಓಡಾಡೋಕ್ಕಾಗಲ್ಲ ರೋಡಲ್ಲಿ, ಹಂಗಾಗಿದೆ ನನ್ನ ಪರಿಸ್ಥಿತಿ. ಯಾಕೆ ಬಿಡ್ತಾ ಇಲ್ಲ ಮೇಡಮ್ ನೀವು? ಏನು ಮಾಡಲಿ? ಏನಕ್ಕೆ ಇಷ್ಟೊಂದು ನಗ್ತೀರಾ? ಯಾಕೆ ನಗ್ತಿದ್ದೀರಾ? ಮಾಡಿಲ್ಲ. ದುರ್ಗಾ ನೆನಪಾಯ್ತು ಇವಾಗ. ದುರ್ಗಾ ಟ್ಯಾನ್ ಆಗ್ತೀರಂತ ಹಾ. ಬಿಸ್ಲಿದೆ, ಹೋಗ್ರಿ ಒಳಗಡೆ. ಏನಕ್ಕೆ ಆ ಥರ ಮೆಸೇಜ್ ಮಾಡ್ತೀರಾ? ಮನೇಲಿ ಅಣ್ಣ ತಮ್ಮ ಯಾರು ಇಲ್ವಾ ನಿಮಗೆ? ಮೆಸೇಜ್ ಮತ್ತೆ ಇನ್ನೇನು ಮಾಡಿದ್ರಿ ಮೆಸೇಜ್? ಯಾಕೆ ಗೊತ್ತಾ, ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಮಾಡಿರ್ತಾರೆ. ಹೌದು. ನಿಮ್ಮೂರಲ್ಲಿ ಚಂದ ಅಂದ್ರೆ ಇದನ್ನಂತಾರ? ಇದನ್ನ ಯಾಕೆ? ಚೆನ್ನಾಗಿದ್ದಾರೆ ನೋಡಿ. ಅಯ್ಯೋ ರಾಮಚಂದ್ರ, ನನ್ನ ಬ್ಯೂಟಿಫುಲ್ ನನ್ನ ಹೆಂಡತಿನೇ ಕೊಡೋದು ಗೊತ್ತಾ? ನಾನು ಪ್ರೊಟೆಕ್ಟ್ ಮಾಡೋದೇ ನನ್ನ ದೊಡ್ಡ ಕೆಲಸ. ಇವಾಗ ಏನ್ ಹೇಳ್ತಾರದು ಇವರು? ಇವ್ರು ಹೇಳ್ತಾರದೇನು? ಮೆಸೇಜ್ ಮಾಡ್ತಾರೆ ರೀ, ಮೆಸೇಜ್ ಮಾಡ್ತಾರೆ. ನೀವು ಲೇ ಅವ್ರ ಕಲರ್ಗೂ ನಿನ್ ಕಲರ್ಗೂ ಯಾವ್ದೋ ಮೆಸೇಜ್ ಮಾಡ್ತಾರೆ. ನಾನು ಬ್ಯೂಟಿಫುಲ್ ಕಲರ್ ಆಗಿರೋದಕ್ಕೆ ಅವ್ರು ನನಗೆ ಮೆಸೇಜ್ ಮಾಡ್ತಿರೋದು. ಗಂಡ ಅವರು. ನಿಮ್ ಗಂಡನ? ಹೌದು. ಒಳ್ಳೆ ಟೇಸ್ಟ್ ಮೇಡಮ್ ನಿಮ್ದು, ಭಯಂಕರ ಟೇಸ್ಟ್ ಮೇಡಮ್. ಈ ತರ ಟೇಸ್ಟ್ ಮೇಡಮ್ ಕರ್ನಾಟಕದಲ್ಲಿ ಒಬ್ರಿಗೆ ಮೇಡಮ್ ಬಂದಿರೋದು. ಥ್ಯಾಂಕ್ ಯು. ಅವಳು ಬಂದು ನನ್ ಗಂಡಿಗೆ ಮೆಸೇಜ್ ಮಾಡ್ತಾರೆ, ಕೇಳ್ತಾವ ನಿಮ್ಮನ್ನ. ಅಟ್ಲೀಸ್ಟ್ ಅವಳು ಕೈ ಕಲರ್ ನೋಡಮ್ಮ, ಆ ಕಲರ್ಗೂ ಈ ಕೊಳೆಲ್ಲ ವಿಷ, ಈ ಕಲರ್ಗೂ ನೋಡಮ್ಮ. ಟಚ್ ಮಾಡಬೇಡಿ, ಟಚ್ ಮಾಡ್ಬಿಡಿ. ಟಚ್ ಮಾಡ್ಬಿಡಿ, ಕೊಳೆ ಆಗಲ್ವಾ? ಇವ್ನು ಆ ಟೈಪಾ? ಯಾವ ಟೈಪು? ಯಾವ ಏನಿದು ಚಿನ್ನು? ನನಗೆ ಚಿನ್ನು ಚಿನ್ನು ಕೇಳೆ. ಓ ನೀ ಚಿನ್ನು, ಓ ಚಿನ್ನು ನನ್ನ ಚಿನ್ನು ಬರ್ಲಿಲ್ಲ ಹೇಳು. ನಿಮ್ಮ ಮಗಳ ಕರೆಕ್ಟಾಗಿ ಮನೇಲಿ ಇಟ್ಕೊಳ್ಳಿ, ಸರಿನಾ? ಸಪೋರ್ಟ್ ಮಾಡಕ್ಕೆ ನಾನು ನಾನು ನಿಮಗೆ ಮೆಸೇಜ್ ಮಾಡಿಲ್ಲ. ಅಲ್ಲ ಅಮ್ಮ, ನಿಮ್ಮ ಮಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಮನೆ ಹತ್ರ. ನನ್ನ ಹತ್ರ ಮಾತಾಡಿ, ನಮ್ಮ ಅಮ್ಮನ ಹತ್ರ. ಅವ್ರ ನಿಮ್ಮ ಅಮ್ಮನ ಹತ್ರ ಮಾತಾಡೋದು ಬೇಡ? ಮಾತಾಡ್ತೀಯಾ? ಬೇಡವಾ? ಮತ್ತೆ ಹೇಳ್ತಾ ಇರೋದು ನಿಮ್ಮ ಅಮ್ಮಂಗೆ ನೀವು ಹೆಂಗ್ ಮೆಸೇಜ್ ಮಾಡ್ತೀರಾ ನನಗೆ? ಜಾಸ್ತಿ ಮಾತಾಡ್ಬೇಡ್ರಿ. ಕರೆಕ್ಟಾಗಿ ಇಟ್ಕೊಳ್ಳಿ ಮನೆ ಹತ್ರ, ಈ ತರ ಎಲ್ಲ ಮಾಡಕ್ ಹೋಗ್ಬೇಡಿ, ಸರಿನಾ? ರೆಸ್ಪೆಕ್ಟ್ ಕೊಟ್ಟು ಮಾತಾಡು. ಇಲ್ಲೇ ಮಾತಾಡಿ. ನಾನು ಹೇಳ್ತೀನಿ ಮೆಸೇಜ್ ಮಾಡಿಲ್ಲ. ಮಾಡಿರೋದೇ ನೀವೇ ಅಲ್ವಾ? ಫೋನ್ ತೆಗೆದು ತೋರಿಸಿ. ಅವ್ರ ಫೋನ್ ಇಲ್ಲ, ಅಮ್ಮನ ಹತ್ರ ಮಾತಾಡಿ ಅಂತ ಹೇಳ್ತಾರಲ್ಲ. ಅಮ್ಮ ಹೇಳ್ತಾ ಇಲ್ವಾ? ಯಾವ ಸ್ಕೂಲ್ ಕಳಿಸ್ತೀರಾ ಇವ್ರನ್ನ? ಕಾಲೇಜ್ಗೆ ಹೋಗ್ತೀರಾ? ಕಾಲೇಜಲ್ಲಿ ಹೇಳ್ಕೊಡಲ್ವಾ ಏನು ಇವ್ರಿಗೆ? ಇರ್ರಿ ನೀವು ಅವ್ರ ಅಮ್ಮನ ಹತ್ರ ಮಾತಾಡ್ತಾನಲ್ಲ. ಏನಕ್ಕೆ ಈ ತರ ಮಾಡ್ತಾರೆ? ಹಲೋ ಟಾಕ್ ಹಿಯರ್. ನಾವು ಇಂಗ್ಲಿಷ್ ಎಲ್ಲ ಮಾತಾಡೋಣ, ಕನ್ನಡದವನು. ಮತ್ತೆ ಇಲ್ಲೇ ಮಾತಾಡಿ, ಇಲ್ಲೇ ಮಾತಾಡಿ. ಮೆಸೇಜ್ ಯಾಕೆ ಮಾಡ್ತೀರಾ? ಯಾರು ಮೆಸೇಜ್ ಮಾಡಿರೋದು ನಿಮಗೆ? ನೀವೇ ದುರ್ಗಾ. ನನ್ನ ಅಕೌಂಟ್ ಹೆಸರೇನಿದೆ? ಅಕೌಂಟ್ ಹೆಸರು ದುರ್ಗಾ. ಮಾಡ್ತಿರೋದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೂ ಮಾಡಕ್ ಬಂದ್ರೆ ಬ್ಲಾಕ್ ಮಾಡಿದೆ ನಿಮ್ದು. ಬೇರೆ ಕೇಳಿದ್ರು ಅಂತ ಹೇಳಿದ್ರು. ಬ್ಲಾಕ್ ಮಾಡ್ದ? ನಾನೇ ಬ್ಲಾಕ್ ಮಾಡ್ದ? ಇರಿಟೇಷನ್ ಆಗುತ್ತೆ ನನಗೆ ಹುಡುಗಿರ್ ಮೆಸೇಜ್ ಮಾಡೋದಕ್ಕೆ ಇರಿಟೇಷನ್. ನೀನ್ ಹೇಳ್ತಾರ ನನಗೆ ಫ್ರಸ್ಟ್ರೇಷನ್ ಆಗ್ತದೆ ಹೇಳ್ತಾರದು. ನನಗೆ 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 ನಗು ಏನು ಗೊತ್ತಾ? ನನ್ನ ನಗು ಏನು ಗೊತ್ತಾ ದುರ್ಗಾ? ನಿನ್ನ ಕಲರ್ಗೂ ಆ ಕಲರ್ಗೂ ಇಲ್ಲಿಂದ ಇಲ್ಲಿಗೆ. ಹೌದು. ಆಮೇಲೆ ನಾನು ಅವ್ರ ಕಲರ್ ಇಲ್ಲ ಅಂತ ಹೊಟ್ಟೆ ಉರಿ. ಅವ್ರಿಗೆ ನನ್ ಕಲರ್ ಇಲ್ಲ ಅಂತ ಹೊಟ್ಟೆ ಉರಿ. ಊರಿನ ನಮ್ಗೆ ನಮ್ಗೆ ಇನ್ನೊಂದು ಉರಿ ಇದೆ, ಹೆಂಗ್ ಗೊತ್ತಾ? ಈ ಕಲರ್ ಇದೆಯಾ? ಈ ಕಲರ್ ಇದ್ಮೇಲೆ ನೀನ್ ಟಿವಿಲಿ ಬರ್ಬಾರ್ದಾ? ಅಲ್ಲಿ ಎದುರುಗಡೆ ಕ್ಯಾಮ್ರಾ ಇದೆ, ಇದು ಸಿರಿ ಕನ್ನಡ ಕಾಮಿಡಿ ಪ್ರೋಗ್ರಾಮು. ನಿಂಗೆ ಇನ್ನೊಂದು ಗುಡ್ ನ್ಯೂಸ್ ಹೇಳ. ನೀನು ಹಾಕೊಟ್ಟಿದ್ದೆ ನಿಮ್ಮ ಮಮ್ಮಿ. Bakra, feel the rhythm, screw your mind, check the baby, come on, Bakra. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಕಾಣಿಕೆ, ಇದನ್ನು ನೀವು ಸ್ವೀಕರಿಸಬೇಕು, ಇದು ನಿಮಗೆ. ಆಮೇಲೆ ಡ್ಯಾಡಿ ಮಮ್ಮಿಗೆ ಮಗಳನ್ನ ಫಸ್ಟ್ ಟೈಮ್ ಸುಪಾರಿ ಕೊಟ್ಟು ಕುರಿ ಮಾಡ್ತಿರೋದು ಡ್ಯಾಡಿ ಮಮ್ಮಿ ಇಲ್ಲಿದ್ದಾರೆ ನೋಡಿ. ಈ ತರ ಇರಬೇಕು. ಇದೇನಂದ್ರೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್, ನಾವೊಂದು ಜಸ್ಟ್ ಒಂದು ನಗ್ಸೋ ಒಂದು ಉದ್ದೇಶಕ್ಕೆ ಮಾಡೋದು. ಸೊ ಅವ್ರಿಗೆ ಗೊತ್ತಿದೆ ಈ ಕಾರ್ಯಕ್ರಮದ ಬೆಲೆ ಏನು ಅಂತ ಗೊತ್ತು. ಸೊ ನಗ್ಸೋ ಒಂದು ಉದ್ದೇಶಕ್ಕಂತ ಕೂಡ ಗೊತ್ತವ್ರಿಗೆ. ಸೊ ಸಪೋರ್ಟ್ ಮಾಡಿದ್ದಾರೆ, ಧನ್ಯವಾದಗಳು ಸರ್. ಸೊ ಪ್ರತಿಯೊಬ್ರು ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವು ಕುರಿನ ಚೆನ್ನಾಗಿ ಮಾಡ್ಬೋದು, ಅದ್ಭುತವಾಗಿ ಮಾಡ್ಬೋದು. ದಯವಿಟ್ಟು ಕುರಿ ಮಾಡೋ ಟೈಮ್ ಯಾರು ಬಂದು ಹೇಳ್ಬೇಕು.